ದೇವರ ಪ್ರಸನ್ನತೆಯಲ್ಲಿ ದೇವರ ವಾಕ್ಯವನ್ನ ನಾವು ಧ್ಯಾನಿಸುವಂತರಾಗಿರೋಣ. ಮನವು ಬಕ್ಕಿದೆ ಹೃದಯ ಒಣಗಿದ ಶರೀರವು ಒಣಗಿದೆ ಶರೀರ ಕುಂಗಿದೆ ಮನವು ಬಕ್ಕಿದೆ ಹೃದಯ ಒಣಗಿದ ಶರೀರವು ಒಣಗಿದ ರೀತಿಯಲ್ಲಿ ನಾನಿದ್ದೇನೆ ಸ್ವಾಮಿ ಎಂಬುದಾಗಿ ಒಣಗಿದೆ ಶರೀರ ಒಂದು ಸಾರಿ ಕುಂದಿದೆ ಮನವು ಪ್ರಕಾಶಗೊಳಿಸಯ್ಯ ಪರಿಶುದ್ಧಾತ್ಮನೇ ನಮ್ಮ ಹೃದಯಗಳನ್ನು ಪ್ರಕಾಶಗೊಳಿಸು. ಆತ್ಮವ ಸುರಿಸಿ ಪ್ರಕಾಶಗೊಳಿಸಯ್ಯ ನಿನ್ನ ಆತ್ಮವ ಸುರಿಸಿ ಪರಿಶುದ್ಧಾತ್ಮನೇ, ಇಲ್ಲಿ ಅನೇಕರ ಹೃದಯಗಳು ಒಣಗಿದ ರೀತಿಯಲ್ಲಿದೆ ಸ್ವಾಮಿ. ಸಮಾಧಾನ ಇಲ್ಲದ ಜೀವಿತ, ಬಂಧನಗಳಲ್ಲಿ ಕಟ್ಟಲ್ಪಟ್ಟಂತ ಜೀವಿತದಲ್ಲಿ ನಿರೀಕ್ಷಣೆ ಇಲ್ಲಂತ ಜೀವಿತದೊಂದಿಗೆ ಸ್ವಾಮಿ ನೀವು ಮಾತನಾಡು ಕರ್ತನೆ. ನಿನ್ನ ವಾಕ್ಯದ ಮೂಲಕ ಬಲಪಡಿಸು, ನಿನ್ನ ಚಿತ್ತದಲ್ಲಿ ನಡೆಸು. ಎಲ್ಲ ಮಹಿಮೆಗೆ ಗೊತ್ತಾಗ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್. ಆಮೆನ್. ಯೇಸು ಸ್ವಾಮಿ ಹೇಳಿದಂತ ಮಾತು, ಕಾದುಕೊಂಡಿರ್ರಿ, ಪರಿಶುದ್ಧಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನ ಹೊಂದಿಕೊಳ್ಳುವರಾಗಿದ್ದೀರಾ. ನಮ್ಮೆಲ್ಲರಿಗೂ ಪರಿಶುದ್ಧಾತ್ಮನ ನಡೆಸುವಿಕೆ, ಪರಿಶುದ್ಧಾತ್ಮನ ಬಲ, ಪರಿಶುದ್ಧಾತ್ಮ ನಮಗೆ ಅವಶ್ಯ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ಕರ್ತನು ತಿಳಿದವನಾಗಿದ್ದಾನೆ. ಪರಿಶುದ್ಧಾತ್ಮ ಪ್ರತಿಯೊಬ್ಬರಿಗೆ ಬೇಕು. ನೋಡಿ, ನಾವು ಆರಾಧನೆ ಮಾಡುವಂತ ದೇವರು ತ್ರೈಏಕ ದೇವರಾಗಿದ್ದಾನೆ. ತಂದೆ, ಮಗ, ಪರಿಶುದ್ಧಾತ್ಮ. ತಂದೆ ಸೃಷ್ಟಿಯಲ್ಲಿಯೂ, ಯೇಸು ಕ್ರಿಸ್ತನು ಪಾಪದ ರಕ್ಷಣೆಯಲ್ಲಿಯೂ, ಪರಿಶುದ್ಧಾತ್ಮನು ಕಾಪಾಡುವುದರಲ್ಲಿಯೂ, ಸತ್ಯದಲ್ಲಿ ನಡೆಸುವ ರೀತಿಯಲ್ಲಿ ನಮಗೆ ಪ್ರಕಟಗೊಂಡವನಾಗಿದ್ದಾನೆ. ಆಮೆನ್. ಪರಿಶುದ್ಧಾತ್ಮ ಅಂದ್ರೆ ಯಾರು? ಅನೇಕ ಸಾರಿ ನಾವು ಅಂದುಕೊಳ್ತೇವೆ ಪರಿಶುದ್ಧಾತ್ಮ ಅಂದ್ರೆ ಚಪ್ಪಾಳೆ ತಟ್ಟುವಂಥದ್ದು, ಪರಿಶುದ್ಧಾತ್ಮ ಅಂತ ಹೇಳಿದ್ರೆ ಕೆಳಗಡೆ ಬೀಳುವಂಥದ್ದು, ಪರಿಶುದ್ಧಾತ್ಮ ಅಂತ ಹೇಳಿದ್ರೆ ಜೋರಾಗಿ ಚೀರುವಂಥದ್ದು. ಗಮನಿಸಿ, ಇವು ಪರಿಶುದ್ಧಾತ್ಮನ ಇಳಿದು ಬರುವಾಗ ಆಗುವಂತ ಅನುಭವಗಳು. ಆದ್ರೆ ಅದೇ ಪರಿಶುದ್ಧಾತ್ಮನು ಅಲ್ಲ. ಪರಿಶುದ್ಧಾತ್ಮನ ಅಂತ ಹೇಳಿದ್ರೆ ದೇವರ ವಾಕ್ಯದ ಸತ್ಯದಲ್ಲಿ ನಡೆಸುವಂತ ಆತ್ಮನಾಗಿದ್ದಾನೆ. ಪರಿಶುದ್ಧಾತ್ಮನ ಅಂತ ಹೇಳಿದ್ರೆ ನಮಗೆ ಬಲವನ್ನ ಕೊಡುವವನಾಗಿದ್ದಾನೆ. ಪಾಪದ ಅರಿವಿಕೆಯನ್ನು ನಮಗೆ ಹುಟ್ಟಿಸುವವನಾಗಿದ್ದಾನೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವುದು ಸರಿಯಾದ ದಾರಿ, ಯಾವುದು ಸರಿಯಾದ ದಾರಿ ಇಲ್ಲ, ಎಲ್ಲಿ ನೀನು ಹೋಗ್ಬೇಕು, ಎಲ್ಲಿ ನೀನು ಹೋಗಬಾರ್ದು, ಯಾವುದನ್ನ ನೀನು ಮಾತನಾಡಬೇಕು, ಯಾವುದನ್ನ ನೀನು ಮಾತನಾಡಬಾರದು, ನಮಗೆ ತಿಳಿಸಿ ಸರಿಯಾದ ಮಾರ್ಗದಲ್ಲಿ ನಡೆಸುವಂಥದ್ದೇ ಪರಿಶುದ್ಧ ಆತ್ಮ. ಆಮೆನ್. ಪರಿಶುದ್ಧಾತ್ಮ ನಮ್ಮ ಮೇಲೆ ಬರುವಾಗ ನಾವು ಎದ್ದು ನಿಂತುಕೊಂಡು ಕ್ರಿಸ್ತನಿಗಾಗಿ ಸಾಕ್ಷೀಕರಿಸಲಿಕ್ಕೆ, ಎದ್ದು ನಿಂತುಕೊಂಡು ಆರಾಧನೆ ಮಾಡಲಿಕ್ಕೆ, ಎದ್ದು ನಿಂತುಕೊಂಡು ವಾಕ್ಯವನ್ನು ಸಾರಲಿಕ್ಕೆ, ಎದ್ದು ನಿಂತುಕೊಂಡು ಶ್ರಮೆಗಳನ್ನು ಅನುಭವಿಸಲಿಕ್ಕೆ, ಎದ್ದು ನಿಂತುಕೊಂಡು ಮಾತನಾಡುವಂತ ಬಲವನ್ನ ಪರಿಶುದ್ಧಾತ್ಮ ನಮಗೆ ಕೊಡುವವನಾಗಿದ್ದಾನೆ. ಇವತ್ತು ಅನೇಕರು ಪ್ರಾರ್ಥನೆ ಮಾಡಿ ಅಂದ್ರೆ, ಬರಲ್ಲ ಸರ್ ನನಗೆ, ವಾಕ್ಯ ಓದ್ರಿ ಬರಲ್ಲ ಸರ್ ನನಗೆ, ಬಂದು ಮುಂದೆ ಬಂದು ಹಾಡಾಡ್ರಿ ಅಂದ್ರೆ ಬರಲ್ಲ ಸರ್ ನನಗೆ. ಯಾಕೆ? ನಿನ್ನ ಬಲದಲ್ಲಿ ಇದೆಯಾ? ನಿನ್ನ ಬಲದ ಮೇಲೆ ನೀನು ಆತ್ಕೊಂಡಿದೀಯಾ? ಅದಕ್ಕೆ ಯೇಸು ಸ್ವಾಮಿ ಅಂದರು, ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದಿ ಎಲ್ಲ ಕಡೆ ನೀವು ಹೋಗಿ ಲೋಕವನ್ನ ನಡಗಿಸುವವರೇ ನೀವಾಗಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ನಮ್ಮ ಮೇಲೆ ಬರುವಾಗ ನಾವು ಬಲವನ್ನ ಹೊಂದುತ್ತೇವೆ. ಈ ಲೋಕದಲ್ಲಿ ನಾವು ಜೀವಿಸಬೇಕಾದ್ರೆ ಬಲ ಬೇಕು. ಆದ್ರೆ ಆತ್ಮನ ಬಲ ನಮ್ಮ ಮೇಲೆ ಇರುವಾಗ ಅಸಾಧಾರಣವಾದ ಕಾರ್ಯಗಳನ್ನ ಸಾಧ್ಯವಾಗಿ ಮಾಡುವಂಥದ್ದು ಪರಿಶುದ್ಧಾತ್ಮನ ಕಾರ್ಯವಾಗಿದೆ. ಆಮೆನ್. ನಮಗೆ ಯಾವುದು ಆಗಲ್ವೋ ಅದು ಮಾಡಲಿಕ್ಕೆ ಶಕ್ತಿ ಕೊಡುವಂಥದ್ದೇ ಪರಿಶುದ್ಧಾತ್ಮನ ಕಾರ್ಯ. ಆಮೆನ್. ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ಮೊದಲನೇ ಅಧ್ಯಾಯದಲ್ಲಿ ಭೂಮಿಯು ಕ್ರಮವಿಲ್ಲದೆ ಬರಿದಾಗಿತ್ತು, ಶೂನ್ಯವಾಗಿತ್ತು, ಭೂಮಿಯಲ್ಲಿ ಏನಿಲ್ಲ, ಕ್ರಮ ಇರಲಿಲ್ಲ. ಪರಿಶುದ್ಧಾತ್ಮನು ಚಲಿಸುವಾಗ ಕ್ರಮವು ಏರ್ಪಟ್ಟಿತು. ಪರಿಶುದ್ಧಾತ್ಮನು ಖಾಲಿಯಾದ ಸ್ಥಳದಲ್ಲಿ ಇಳಿದು ಬರುವಾಗ ಅಲ್ಲಿ ಕ್ರಮವು ಏರ್ಪಟ್ಟಿತು ಎಂಬುದಾಗಿ. ಆಮೆನ್.
ನಮ್ಮ ಜೀವನದಲ್ಲಿ ಖಾಲಿಯಾಗಿ ನಮ್ಮ ಜೀವಿತದಲ್ಲಿ ನಾವು ಇರಬಹುದು, ಖಾಲಿಯಾದ ಸ್ಥಿತಿಯಲ್ಲಿ ನಾವು ಕುಂತಿರಬಹುದು, ಖಾಲಿಯಾಗಿ ನಮ್ಮ ಜೀವನದಲ್ಲಿ ಕಾಣ್ತಾ ಇರಬಹುದು. ಪರಿಶುದ್ಧಾತ್ಮ ನಮ್ಮ ಮೇಲೆ ಬರುವಾಗ ಕ್ರಮವಿಲ್ಲದ ನಮ್ಮ ಜೀವಿತ, ಕ್ರಮವಿಲ್ಲದ ನಮ್ಮ ಕುಟುಂಬ, ಕ್ರಮವಿಲ್ಲದ ನಮ್ಮ ಆರೋಗ್ಯ, ಕ್ರಮವಿಲ್ಲದ ನಮ್ಮ ಬಾಳು, ಕ್ರಮವಿಲ್ಲದ ನಮ್ಮ ಮಕ್ಕಳ ಜೀವನ ಸರಿಪಡಿಸುವಂಥದ್ದೇ ಪರಿಶುದ್ಧಾತ್ಮನ ಕಾರ್ಯವಾಗಿದೆ. ಆಮೆನ್. ಪರಿಶುದ್ಧಾತ್ಮನ ಕಾರ್ಯ ಸರಿ ಮಾಡುವಂಥದ್ದು, ಪರಿಶುದ್ಧಾತ್ಮನ ಕಾರ್ಯ ಎದ್ದು ನಿಲ್ಲುವಂತೆ ಮಾಡುವಂಥದ್ದು, ಅದುವೇ ಪರಿಶುದ್ಧಾತ್ಮನ ಕಾರ್ಯ. ಪರಿಶುದ್ಧಾತ್ಮನ ಬರೋದಕ್ಕಿಂತ ಮುಂಚೆ ಪೇತ್ರನು ಯೇಸು ಸ್ವಾಮಿಯನ್ನ ಸಿಲುಬೆಗೆ ಹಿಡ್ಕೊಂಡು ಹೋಗುವಾಗ ಒಬ್ಬ ಸಣ್ಣ ಹೆಣ್ಮಗಳು ಬಂದು ಕೇಳ್ತಾರೆ, ನೀನು ಕೂಡ ಯೇಸು ಸ್ವಾಮಿ ಜೊತೆ ಇದ್ದವನಲ್ಲ? ಅವಾಗ ಪೇತ್ರನು ಹೇಳ್ತಾನೆ, ಯಾರು ಯೇಸು ಅಂತ ನನಗೆ ಗೊತ್ತಿಲ್ಲ. ಯಾರ ಬಗ್ಗೆ ನೀನು ಹೇಳ್ತಾ ಇದೆಯಾ? ಯೇಸು ಸ್ವಾಮಿ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ ಯೇಸುವನ್ನ ಶಪಿಸಿದಂತ ವ್ಯಕ್ತಿ. ಅದೇ ಪರಿಶುದ್ಧಾತ್ಮನ ಇಳಿದು ಬರುವಾಗ ಅದೇ ಯೇಸುವಿಗಾಗಿ ಎದ್ದು ನಿಂತುಕೊಂಡು ಸಾವಿರಾರು ಜನರಿಗೆ, ನೂರಾರು ಜನರಿಗೆ ಸಾಕ್ಷಿಯನ್ನು ಹೇಳಿ ದೇವರ ವಾಕ್ಯವನ್ನ ಸಾರಿದ. ಆಮೆನ್. ತನ್ನ ಬಲದ ಮೇಲೆ ಆತುಕೊಳ್ಳುವಾಗ, ತನ್ನ ಬಲದ ಮೇಲೆ ಇರುವಾಗ ಯೇಸು ಯಾರಂತೂ ಗೊತ್ತಿಲ್ಲ ಅಂತ ಶಕ್ತಿ ಇಲ್ಲದೆ, ಧೈರ್ಯ ಇಲ್ಲದೆ ಯೇಸು ಬಗ್ಗೆ ಸುವಾರ್ತೆ ಹೇಳಲಿಕ್ಕೆ ಆಗಲಿಲ್ಲ. ಆದ್ರೆ ಪರಿಶುದ್ಧಾತ್ಮ ಇಳಿದು ಬರುವಾಗ 3,000 ಜನರ ಮಧ್ಯದಲ್ಲಿ ಎದ್ದು ನಿಂತುಕೊಂಡು, ಅನೇಕ ಜನರ ಮಧ್ಯದಲ್ಲಿ ಎದ್ದು ನಿಂತುಕೊಂಡು ದೇವರ ವಾಕ್ಯವನ್ನ ಸಾರಿದನಂತ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಹೇಗೆ ಸಾಧ್ಯ? ಅಲ್ಲಿ ಕೇಳಿದವರೆಲ್ಲ ಹೇಳ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಇವರು ಪ್ರಸಂಗ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಇವರು ಬೋಧಿಸ್ತಾ ಇದ್ದಾರೆ. ಆಶ್ಚರ್ಯಕ್ಕೊಳಗಾದರು. ಇವರ ಬಲದಿಂದಲ್ಲ, ಓದಿದವರಲ್ಲ, ಯಾವ ಡಿಗ್ರಿ ಮಾಡಲಿಲ್ಲ, ಯಾವ ಕಾಲೇಜನ್ನು ಓದಲಿಲ್ಲ. ಪರಿಶುದ್ಧಾತ್ಮನಿಗೆ ಸಹಾಯ ಮಾಡು, ಪರಿಶುದ್ಧಾತ್ಮನೇ ನನ್ನ ಬಲಪಡಿಸು, ಪರಿಶುದ್ಧಾತ್ಮನ ನಡೆಸೆಂಬುದಾಗಿ ಕೇಳುವಾಗ ಕೇಳುವರ ಮೊರೆಯನ್ನ ಆಲಿಸುವ ದೇವರು ತನ್ನ ಆತ್ಮನನ್ನ ನಿನಗಾಗಿ ಅನುಗ್ರಹಿಸುವನಾಗಿದ್ದಾನೆ. ಹಾಗಾದ್ರೆ ಯಾರು ಈ ಆತ್ಮನನ್ನು ಹೊಂದಿಕೊಳ್ತಾರೆ? ಯಾರು ಈ ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ತಾರೆ? ಯೇಸು ಸ್ವಾಮಿನನ್ನು ಯಾರು ನಂಬಿಕೊಂಡು ಆತನ ವಾಕ್ಯವನ್ನು ಹಿಡಿದುಕೊಂಡು ಅದರ ಹಾಗೆ ಅವರು ಪ್ರತಿದಿನ ನಡೀತಾ ಇರ್ತಾರೋ, ಅದರ ಹಾಗೆ ಪ್ರತಿದಿನ ಅವರು ಜೀವಿಸ್ತಾ ಇರ್ತಾರೋ, ಅವರು ಪವಿತ್ರಾತ್ಮನನ್ನು ಹೊಂದಿಕೊಳ್ಳಬಹುದು. ಪರಿಶುದ್ಧಾತ್ಮನು ವಿದ್ಯಾವಂತರಿಗೆ ಅಷ್ಟೇ ಅಲ್ಲ, ಪರಿಶುದ್ಧಾತ್ಮನ ಅವಿದ್ಯಾವಂತರಿಗೆ ಅಷ್ಟೇ ಅಲ್ಲ, ಪರಿಶುದ್ಧಾತ್ಮನ ಜ್ಞಾನವಂತರಿಗೆ ಅಷ್ಟೇ ಅಲ್ಲ, ಬುದ್ಧಿಹೀನರಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಕೂಡ ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳಬಹುದು. ಆದರೆ ಯೇಸುವನ್ನ ನಂಬಿ ವಿಶ್ವಾಸ ಮಾಡಿ ನಡೀತಾ ಇರುವ ಮಕ್ಕಳು ಮಾತ್ರ ಹೊಂದಿಕೊಳ್ಳಿಕ್ಕಾಗುತ್ತೆ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳಾದ ನಾವುಗಳು ಕರ್ತನನ್ನು ಆರಾಧಿಸ್ತಾ ಇದ್ದೀವಿ, ಕರ್ತನನ್ನು ಸ್ತುತಿಸ್ತಾ ಇದ್ದೀವಿ, ಕರ್ತನ ನಾಮನ್ನ ಘನಪಡಿಸ್ತಾ ಇದ್ದೀವಿ. ಆದ್ರೂ ಇನ್ನೂ ಪರಿಶುದ್ಧಾತ್ಮನ ಅನುಭವ ನಮಗಿಲ್ಲ. ಸ್ನಾನಿಕನಾದ ಯೋಹಾನ ಹೇಳ್ತಾನೆ, ಈಗ ನಾನು ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ತಾ ಇದ್ದೇನೆ, ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನಾಗಿದ್ದಾನೆ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿ ನಿಮಗೆ ಏನು ಮಾಡ್ತಾನೆ? ಸ್ನಾನ ಮಾಡಿಸುತ್ತಾನೆ. ನಮಗೆ ಪವಿತ್ರಾತ್ಮನ ಸ್ನಾನ ಬೇಕು, ಪವಿತ್ರಾತ್ಮನ ಬಲ ನಮಗೆ ಬೇಕು, ಪವಿತ್ರಾತ್ಮನಿಂದ ನಾವು ನಡೆಸಲ್ಪಡಬೇಕು. ಆವಾಗಲೇ ಕಾರ್ಯಗಳು ನಡೀತದೆ, ಆವಾಗ ನಮ್ಮ ಜೀವಿತದಲ್ಲಿ ಬದಲಾವಣೆಗಳು ನಡೆಯುವಂತದ್ದಾಗಿದೆ. ಸರ್, ಹಾಗಾದ್ರೆ ಹೇಗೆ ಹೊಂದ್ಕೋಬೇಕು ಪರಿಶುದ್ಧಾತ್ಮನನ್ನ? ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೀವಿ, ಅನೇಕರು ಪವಿತ್ರಾತ್ಮನ ಹೊಂದಿಕೊಂಡವರು ಹೇಗೆ? ಅವರು ಯೇಸುವನ್ನು ನಂಬಿದರು, ನಂಬಿ ವಿಶ್ವಾಸ ಮಾಡಿ ನಡೀತಾ ಇರೋದ್ರಿಂದ ಪರಿಶುದ್ಧಾತ್ಮನ ಅವರ ಮೇಲೆ ಇಳಿದು ಬಂದನು. ಸರ್, ಹಾಗಾದ್ರೆ ಯಾವಾಗ ನಾನು ಪರಿಶುದ್ಧಾತ್ಮನ ಹೊಂದಿಕೊಳ್ಳಬಹುದು? ಯಾವ ಟೈಮು ಒಳ್ಳೆಯದು? ಯಾವ ಸಮಯದಲ್ಲಿ ಪರಿಶುದ್ಧಾತ್ಮ ನಮ್ಮ ಮೇಲೆ ಬರ್ತಾನೆ? ಅಪೊಸ್ತಲರ ಕೃತ್ಯ 1:8 ವಚನದಲ್ಲಿ ಯೇಸು ಹೇಳಿದಂತ ಮಾತು, ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವವನಾಗಿದ್ದಾನೆ, ಆದ್ರೆ ನೀವು ಕಾದುಕೊಂಡಿರಬೇಕು. ಯಾವ ರೀತಿ ರೇಷನ್ ಅಂಗಡಿಯಲ್ಲಿ ಹೋಗಿ ಕಾದುಕೊಂಡಿರ್ತೀರಲ್ಲ ನಿಮ್ಮ ಪಾಳಿಗೋಸ್ಕರ, ಹಾಗೆ ಪ್ರಾರ್ಥನೆಯಲ್ಲಿ ಸ್ವಾಮಿ ನಿನ್ನ ಆತ್ಮನಿಂದ ನನ್ನ ತುಂಬಿಸು, ಪವಿತ್ರಾತ್ಮನೇ ನಿನ್ನ ಆತ್ಮನ ಬಲದಿಂದ ನನ್ನ ತುಂಬಿಸು, ಪವಿತ್ರಾತ್ಮನೇ ನನ್ನಿಂದ ಆಗ್ತಾ ಇಲ್ಲ, ಪವಿತ್ರಾತ್ಮನೇ ನನ್ನನ್ನು ಬೋಧಿಸು, ನನಗೆ ತಿಳಿಪಡಿಸು, ನಡೆಯಬೇಕಾದ ಮಾರ್ಗವನ್ನ ನಡೆಸು ಎಂಬುದಾಗಿ ಪವಿತ್ರಾತ್ಮನಿಗೆ ಕೇಳುವಾಗ, ಕಾದುಕೊಂಡು ಪ್ರಾರ್ಥನೆಯಲ್ಲಿ ಇರುವಾಗ ಪರಿಶುದ್ಧಾತ್ಮ ನಿನ್ನ ಮೇಲೆ ಇಳಿದು ಬರುವವನಾಗಿದ್ದಾನೆ. ಹಲ್ಲೆಲೂಯಾ. 120 ಜನ ಮೇಲಂತಸ್ತಿನಲ್ಲಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಅವರು ಕಾದುಕೊಂಡಿರುವಾಗ ಪರಿಶುದ್ಧಾತ್ಮ ಅವರ ಮೇಲೆ ಇಳಿದು ಬಂದನು. ಉರಿಯುವ ನಾಲಿಗೆ ಪಾದೆಯಲ್ಲಿ ಅವರ ಮೇಲೆ ಇಳಿದು ಬಂದಾಗ ಅನೇಕರು ಅನ್ಯ ಭಾಷೆಗಳನ್ನ ಮಾತನಾಡಿದ್ರು, ಅನೇಕರು ಎದ್ದು ನಿಂತುಕೊಂಡು ಪ್ರಸಂಗ ಮಾಡಿದ್ರು. ಇರುವಂತ ಸ್ಥಳವನ್ನೇ ಪರಿಶುದ್ಧಾತ್ಮನ ಬಲದಿಂದ ಇರುವಂತ ಸ್ಥಳವನ್ನೇ, ಪರಿಸ್ಥಿತಿಗಳನ್ನೇ ಬದಲಾವಣೆ ಮಾಡಿದರು. ನೀನು ನಾನು ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಬೇಕಾದ್ರೆ ಪ್ರಾರ್ಥನೆಯಲ್ಲಿ ಕಾಯಬೇಕು, ಪ್ರಾರ್ಥನೆಯಲ್ಲಿ ನಾವು ಕಾಯಬೇಕು. ಸ್ವಾಮಿ, ನಿನ್ನ ಆತ್ಮನಿಂದ ನನ್ನ ತುಂಬಿಸು, ನಿನ್ನ ಆತ್ಮನ ಬಲದಿಂದ ನನ್ನ ತುಂಬಿಸು, ನಿನ್ನ ಆತ್ಮನ ಅಭಿಷೇಕದಿಂದ ನನ್ನ ತುಂಬಿಸು, ನಿನ್ನ ಆತ್ಮದಲ್ಲಿ ನನ್ನ ನಡೆಸು ದೇವರೆಂಬುದಾಗಿ ಕಣ್ಣೀರನ್ನು ಸುರಿಸುತ್ತಾ ದೇವರ ಸಮ್ಮುಖದಲ್ಲಿ ಗೋಳಾಡಿ ದೇವರ ಪ್ರಸನ್ನತೆಯಲ್ಲಿ ಅಂಗಲಾಚಿ ನಾವು ಕೇಳುವಾಗ ಪರಿಶುದ್ಧಾತ್ಮ ನಮ್ಮ ಮೇಲೆ ಇಳಿದು ಬರುವವನಾಗಿದ್ದಾನೆ. ಆದರೆ ರಾತ್ರಿ ಸಮಯ ಆಗಿರಬಹುದು, ಹಗಲೊತ್ತಿನ ಸಮಯ ಆಗಿರಬಹುದು, ಯಾವುದೇ ಸಮಯ ಆಗಿರಬಹುದು, ನೀನು ಕೇಳುವಾಗ ನಿನ್ನ ದಾಹವನ್ನು ನೋಡಿ, ನಿನ್ನ ಆಸಕ್ತಿಯನ್ನು ನೋಡಿ ಪರಿಶುದ್ಧಾತ್ಮನು ನಿನ್ನ ಮೇಲೆ ಚಲಿಸುವವನಾಗಿದ್ದಾನೆ.
ಪವಿತ್ರಾತ್ಮನ ಹೊಂದಿಕೊಳ್ಬೇಕಾದ್ರೆ ಪ್ರಾರ್ಥನೆಯಲ್ಲಿ ಕಾಯಬೇಕು. ಪರಿಶುದ್ಧಾತ್ಮನ ಅವರ ಮೇಲೆ ಇಳಿದು ಬರುವಾಗ ಅನ್ಯ ಭಾಷೆಗಳನ್ನು ಮಾತಾಡಿದ್ರಂತೆ. ಪರಿಶುದ್ಧಾತ್ಮನ ಅವರ ಮೇಲೆ ಇಳಿದು ಬರುವಾಗ ಎದ್ದು ನಿಂತುಕೊಂಡು ಸಾಕ್ಷಿ ಹೇಳಿದ್ರಂತೆ. ಪರಿಶುದ್ಧಾತ್ಮನ ಅವರ ಮೇಲೆ ಬರುವಾಗ ಯಾರ ಮೇಲೆ ಕೈಗಳಿಡ್ತಾರೋ ಅವರ ಗುಣವಂತ ಇದ್ರಂತೆ. ಪರಿಶುದ್ಧಾತ್ಮನ ಅವರ ಮೇಲೆ ಇಳಿದು ಬರುವಾಗ ಎದುರು ಬರುವಂತ ದುರಾತ್ಮನ ಶಕ್ತಿಗಳು ಅವರನ್ನು ನೋಡಿ ನಡುಗುತ್ತಾ ಇದ್ದಾವಂತೆ. ಸರ್, ಹಾಗಾದ್ರೆ ಪರಿಶುದ್ಧಾತ್ಮನ ಹೊಂದಿಕೊಂಡವರು ಹೇಗೆ ಇರ್ತಾರೆ? ಗಲಾತ್ಯ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಪರಿಶುದ್ಧಾತ್ಮನನ್ನ ಹೊಂದಿಕೊಂಡವರು ಪವಿತ್ರಾತ್ಮನ ಫಲಗಳಲ್ಲಿ ಅವರು ಇರ್ತಾರೆ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ, 9 ಫಲಗಳು. ಹೇಳಿ, ಎಷ್ಟು ಫಲಗಳು? 9 ಫಲಗಳು ನಮ್ಮೊಳಗೆ ಇರ್ತವೆ. ಆ ಫಲ ನೋಡಿದ್ರೆ ನಾವು ತಿಳ್ಕೋಬೇಕು, ಇವರು ಪರಿಶುದ್ಧಾತ್ಮ ಹೊಂದಿಕೊಂಡಿದ್ದಾರೆ. ನಾವು ದೇವರ ಆತ್ಮನ ಬಲದಿಂದ ಮುಂದೆ ಹೋಗಬೇಕಾಗಿದೆ. ಕ್ರಿಸ್ತನು ನಿಮ್ಮ ಒಳಗಡೆ ಇಲ್ಲದಿರುತ್ತದೆ, ಕ್ರಿಸ್ತನ ಆತ್ಮ ನಿಮ್ಮ ಒಳಗಡೆ ಇಲ್ಲದಿದ್ದರೆ ನೀವು ಕ್ರಿಸ್ತನವರಲ್ಲ. ಯೇಸುವನ್ನು ನಂಬಿದ ಮೇಲೆ ಆತನ ಆತ್ಮ, ಪರಿಶುದ್ಧಾತ್ಮ ನಮ್ಮ ಒಳಗಡೆ ಇರಬೇಕಾಗಿದೆ. ಆಮೆನ್. ಅದಕ್ಕೆ ಯೇಸು ಹೇಳಿದ, ಪವಿತ್ರಾತ್ಮನ ಬಲ ನೀವು ಹೊಂದಿಕೊಳ್ಳುತ್ತಾನ, ಎಲ್ಲಿ ಹೋಗ್ಬೇಡ್ರಿ. ಯೇಸು ಆರಿಸಿಕೊಂಡಂಥದ್ದು ಅದೇ ಉದ್ದೇಶ, ಆತನಿಗೆ ಸಾಕ್ಷಿಗಳಾಗಿರಲಿಕ್ಕೆ, ಪವಿತ್ರಾತ್ಮನ ಬಲವನ್ನ ಒತ್ತುಕೊಂಡು ಹೋಗಲಿಕ್ಕೆ ಕರ್ತನು ಆರಿಸಿಕೊಂಡವನಾಗಿದ್ದಾನೆ. ಪರಿಶುದ್ಧಾತ್ಮ ನಿನ್ನ ಮೇಲೆ ಬರುವಾಗ ನೀನು ವೀಕ್ ಪರ್ಸನ್ ಆಗಲ್ಲ, ಸ್ಟ್ರಾಂಗ್ ಪರ್ಸನ್ ನೀನಾಗ್ತೀಯ. ಬಲಹೀನ ಮನುಷ್ಯ ನೀನಾಗಲ್ಲ, ಬಲವಂತ ಮನುಷ್ಯನು ದೇವರಲ್ಲಿ ನೀನಾಗ್ತೀಯ. ಪರಿಶುದ್ಧಾತ್ಮ ನಿನ್ನ ಮೇಲೆ ಬರುವಾಗ ನೀನು ಧೈರ್ಯವಾಗಿ ಎದ್ದು ನಿಂತುಕೊಂಡು ಏನ್ ಮಾಡ್ತೀಯ? ಸಾಕ್ಷಿಯನ್ನ ಹೇಳ್ತೀಯ. ಬಿಟ್ಟು ಬಿಡ್ರಿ ಸಾಧಾರಣ ಪ್ರಾರ್ಥನೆ, ಸಾಧಾರಣವಾಗಿ ಆಡೋದನ್ನ ಬಿಟ್ಟು ಬಿಡ್ರಿ. ಸಾಧಾರಣವಾಗಿ ಎದ್ದು ನಿಂತ್ಕೊಂಡು ಸಾಕ್ಷಿ ಹೇಳೋದನ್ನ ಬಿಟ್ಟು ಬಿಡ್ರಿ. ಪವಿತ್ರಾತ್ಮನಿಂದ ಹಾಡ್ರಿ, ಪವಿತ್ರಾತ್ಮನಿಂದ ಸಾಕ್ಷೀಕರಿಸಿರಿ, ಪವಿತ್ರಾತ್ಮನ ಬಲದಿಂದ ಮುಂದೆ ಸಾಗರಿ. ಪರಿಶುದ್ಧಾತ್ಮದಿಂದ ಪ್ರಾರ್ಥಿಸುವಾಗ ನಿಮ್ಮ ಜೀವನ ಶೈಲಿನೇ ಬದಲಾವಣೆಯಾಗಿರ್ತದೆ, ನಿಮ್ಮ ಪ್ರಾರ್ಥನೆ ವಿಧಾನ ಬದಲಾವಣೆ ಆಗಿರ್ತದೆ, ನೀವು ಹಾಡುವಂತ ಆರಾಧನೆ ವಿಧಾನ ಬದಲಾವಣೆ ಆಗಿರ್ತದೆ, ನೀವು ನಡೆಯುವ ದಾರಿ ಬದಲಾವಣೆ ಆಗಿರ್ತದೆ. ಬಲಹೀನ ಮನುಷ್ಯ ಪೇತ್ರ, ಒಬ್ಬ ಸ್ತ್ರೀ ಬಂದು ಕೇಳುವಾಗ, ಯೇಸು ಯಾರೋ ನನಗೆ ಗೊತ್ತಿಲ್ಲ, ಯಾರೋ ನನಗೆ ಗೊತ್ತಿಲ್ಲ ಭಯಪಟ್ಟು ಅಡಗಿಕೊಂಡಂತ ಮನುಷ್ಯ ಪರಿಶುದ್ಧಾತ್ಮನ ಅಪೊಸ್ತಲರ 2ನೇ ಅಧ್ಯಾಯ ಇಳಿದು ಬರುವಾಗ ಅದೇ ಮನುಷ್ಯ 100 ಜನರ ಮಧ್ಯದಲ್ಲಿ ಎದ್ದು ವಾಕ್ಯ ಸಾರ್ತಾ ಇದ್ದಾನೆ. ಅದುವೇ ಪರಿಶುದ್ಧಾತ್ಮನ ಕಾರ್ಯ. ಆಮೆನ್. ಜನರ ಮಧ್ಯದಲ್ಲಿ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ವಾ ನಿಮಗೆ? ಜನರ ಮಧ್ಯದಲ್ಲಿ ಹಾಡಲಿಕ್ಕೆ ನಿಮಗೆ ಆಗ್ತಾ ಇಲ್ವಾ? ದೇವರ ವಾಕ್ಯವನ್ನ ಓದಿ ತಿಳ್ಕೊಳ್ಳಿಕ್ಕೆ ನಮಗೆ ಆಗ್ತಾ ಇಲ್ವಾ? ಕೇಳಿ ಕರ್ತನಿಗೆ, ಸ್ವಾಮಿ ನನ್ನ ಬಲ ಸಾಲ್ತಾ ಇಲ್ಲ, ಸ್ವಾಮಿ ನನಗಿರುವ ಬಲ ಸಾಲ್ತಾ ಇಲ್ಲ, ನಿನ್ನ ಪರಿಶುದ್ಧಾತ್ಮನ ಬಲ ನನಗೆ ಬೇಕು, ನಿನ್ನ ಪವಿತ್ರಾತ್ಮನ ಬಲ ನನಗೆ ಬೇಕು. ಸ್ವಾಮಿ, ನಾನು ಆತ್ಮನಿಂದ ಆಡಬೇಕು, ಆತ್ಮದಿಂದ ಪ್ರಾರ್ಥಿಸಬೇಕು, ಆತ್ಮದಿಂದ ನಿನ್ನನ್ನು ಆರಾಧಿಸಬೇಕೆಂಬುದಾಗಿ ಪರಿಶುದ್ಧಾತ್ಮನಿಗೆ ಕೇಳುವಾಗ ಕೇಳುವ ಪ್ರತಿಯೊಬ್ಬರಿಗೂ ಆತನು ಕೊಡ್ತಾನೆ. ನಿಮ್ಮ ಮನಸ್ಸಿಗೆ ಹೇಳಿಕೊಳ್ಳ್ರಿ, ಮನಸ್ಸೇ ಇಷ್ಟು ದಿನ ಪ್ರಾರ್ಥನೆ ಮಾಡಿದ್ರು ಸಾಕು ನಿನ್ನ ಬಲದಿಂದ. ಮನಸ್ಸೇ ಇಷ್ಟು ದಿನ ನಿನ್ನ ಬುದ್ಧಿಯಿಂದ ಜ್ಞಾನದಿಂದ ಆಡಿದ್ದು ಸಾಕು. ಮನಸ್ಸೇ ಇಷ್ಟು ದಿನ ದೇವರ ಆಲಯದಲ್ಲಿ ನಿನ್ನ ಮನಸ್ಸಿದ್ದ ಹಾಗೆ ಕಾಲಿಟ್ಟಿದ್ದು ಸಾಕು. ಇನ್ನು ಮೇಲೆ ಪರಿಶುದ್ಧಾತ್ಮನಿಂದ ನಾನು ಕಾಲಿಡುತ್ತೇನೆ, ಇನ್ನು ಮೇಲೆ ಪರಿಶುದ್ಧಾತ್ಮನಿಂದ ನಾನು ಹಾಡುತ್ತೇನೆ, ಇನ್ನು ಮೇಲೆ ಪರಿಶುದ್ಧಾತ್ಮನಿಂದ ಎಲ್ಲಾ ಸ್ಥಳಗಳಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ.